ನಮಸ್ಕಾರ. ಹೇಗಿದ್ದೀರಲ್ಲ? ಸಂತೋಷ. ಎಸ್, ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೈಸೂರಿನ ವಿಶೇಷ ಸಂಚಿಕೆಗಳನ್ನು ನೋಡ್ತಾ ಇದ್ದೀರಿ ಅಲ್ವಾ? ಖುಷಿ ಆಗ್ತಿದೆ ಅಲ್ವಾ? ಅದೇ ನಿಟ್ಟಲ್ಲಿ ಇವತ್ತಿನ ಸಂಚಿಕೆಯು ಕೂಡ ಬಹಳ ವಿಶೇಷತೆಯಿಂದನೇ ಕೂಡಿರುತ್ತೆ ಅಂತ ಹೇಳ್ಬೋದು. ಈಗ ನಾನು ಮೈಸೂರಿನ ಶ್ರೀರಾಮ್ಪುರದಲ್ಲಿದ್ದೀನಿ. ಅತ್ತೆ ಉಷಾ ಅವರು, ಸೊಸೆ ಸಹನಾ ಅವರು ಖುಷಿಯಾಗಿ ನಮ್ಮ ಮನೆಗೂ ಬನ್ನಿ, ದಸರಾ ಉತ್ಸವದ ನಿಮಿತ್ತ ನಾವೆಲ್ಲ ತಯಾರಿನೂ ಮಾಡಿದ್ದೀವಿ, ಅದು ಎಪಿಸೋಡು ಆಗುತ್ತೆ ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ಖುಷಿಯಿಂದ ನಾವು ಬಂದಿದ್ದೀವಿ ಇಲ್ಲಿಗೆ. ಸೊ ಫಸ್ಟ್ ಆಫ್ ಆಲ್ ಅವ್ರನ್ನ ವೆಲ್ಕಮ್ ಮಾಡೋಣ, ನಂತರ ವಿಶೇಷತೆ ಬಗ್ಗೆ ಮತ್ತಷ್ಟು ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಸೊ ವೆಲ್ಕಮ್ ಮಾಡೋಣ ಅತ್ತೆ ಶ್ರೀಮತಿ ಉಷಾ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಿಮಗೂ ಸ್ವಾಗತ. ಹಾಗೇನೆ ಸೊಸೆ ಶ್ರೀಮತಿ ಸಹನಾ ಅವರು, ನಮಸ್ಕಾರ ಮೇಡಮ್, ಸ್ವಾಗತ ತಮಗೆ. ನಮಸ್ಕಾರ, ಥ್ಯಾಂಕ್ ಯು, ನಿಮಗೂ ಸ್ವಾಗತ. ವೀಕ್ಷಕರೇ ನೋಡ್ತಾ ಇದ್ದೀರಿ, ಮನೆಯಲ್ಲಿ ಬೊಂಬೆಗಳ ವೈಭೋಗನೇ ಇದೆ. ಸೊ ಬೊಂಬೆಗಳ ವಿಷಯ, ಅತ್ತೆ ಸೊಸೆಯರ ಮಧ್ಯೆ ಸಾಕಷ್ಟು ವಿಷಯಗಳಲ್ಲಿ ಮಾತನಾಡುವಂಥದ್ದು, ಹಾಡು, ಆಟ ಎಲ್ಲವೂ ಇದೆ. ಸೊ ಕಾರ್ಯಕ್ರಮನ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು. ಅಬ್ಬಾ, ಏನ್ರಿ ಇದು, ಮನೆ ತುಂಬಾ ವೈಭೋಗ, ಬೊಂಬೆಗಳದ್ದೇ ಎಲ್ಲ ಜಬರ್ದಸ್ತ್ ಆಗಿ ಸಂಭ್ರಮ ಕಾಣಿಸ್ತಾ ಇದೆ. ನಾವು ಮೈಸೂರಿನವರಲ್ವಾ, ಸೊ ಅದಕ್ಕೆ ಇರಲೇಬೇಕು. ವೀಕ್ಷಕರೇ, ಮೈಸೂರಿನ ವಿಶೇಷ ಸಂಚಿಕೆ ನೋಡ್ತಾ ಇದ್ದೀರಿ. ಬೊಂಬೆಗಳೆಲ್ಲ ತುಂಬಿದೆ ಮನೆಯಲ್ಲಿ. ಸೊ ಬೊಂಬೆಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡು ನಂತರ ಮುಂದುವರ್ಸೋಣ ಅಲ್ವಾ? ಸೊ ಬೊಂಬೆಗಳು ಯಾಕೆ ಇದು ಶುರುವಾಯ್ತು ಅಥವಾ ಹೇಗೆ ಅನ್ನೋದಾಯ್ತು ಅಂತಂದ್ರೆ, ಇದನ್ನ ಸಾಮಾನ್ಯವಾಗಿ ಅಂದ್ರೆ ಮೈಸೂರು ದಸರಾ ಏನು ಶುರುವಾಗುತ್ತೆ, ಓಕೆ, ಈ ನಾಡ ಹಬ್ಬ ದಸರಾ ಶುರುವಾಗೋಕ್ಕೂ ಮುಂಚಿತವಾಗಿ ಈ ಬೊಂಬೆಗಳನ್ನು ಕೂರಿಸುವಂತಹ ಒಂದು ಪದ್ಧತಿ ಆಯ್ತಾ. ಇದರಲ್ಲಿ ನಾವು ದೇವತೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕತೆ ಪುರಾಣಗಳ ಮೂಲಕ ತಿಳ್ಕೊಂಡಿದ್ದೀವಿ. ಜೊತೆಗೆ ರಾಜ ಮಹಾರಾಜರು, ಅರಮನೆ, ಆ ವೈಭೋಗ, ಜೊತೆಗೆ ಅವರ ಕೊಡುಗೆಗಳು, ಆಳ್ವಿಕೆ, ಈ ಎಲ್ಲ ವಿಷಯಗಳನ್ನ ಇತಿಹಾಸದ ಮೂಲಕ ತಿಳ್ಕೊಂಡಿದ್ದೀವಿ. ಮತ್ತೆ ಇವತ್ತಿನ ದಿನಕ್ಕೆ ತಕ್ಕ ಹಾಗೆ ಅಂದ್ರೆ ಬದಲಾದ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಮತ್ತೆ ಯಾವುದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ, ಹೇಳ್ತಾರಲ್ವಾ, ಒಂದು ಅರಿವು ಮೂಡಿಸುವಂತಹ ಒಂದು ವಿಷಯಗಳು, ಇವೆಲ್ಲವನ್ನೂ ಕೂಡ ಸೇರಿ ಒಂದು ಬೊಂಬೆಗಳನ್ನು ಕೂರಿಸೋದ್ರ ಮೂಲಕ ಅದನ್ನ ನಾವು ತಿಳ್ಕೋಬೇಕು, ಎಚ್ಚರಿಕೆ ವಹಿಸಬೇಕು. ಮುಖ್ಯವಾಗಿ ಮುಂದಿನ ಪೀಳಿಗೆಯವರಿಗೆ ಅದರ ಪರಿಚಯ ಆಗಬೇಕು ಅನ್ನುವಂಥದ್ದು ಕೂಡ ಈ ಬೊಂಬೆಗಳನ್ನು ಕೂರಿಸುವಂಥ ಮುಖ್ಯ ಉದ್ದೇಶ. ಇದರಲ್ಲಿ ಪಟ್ಟದ ಬೊಂಬೆಗಳು ಪ್ರಧಾನವಾಗಿರುತ್ತವೆ, ಅವುಗಳೇ ಮುಖ್ಯ ಇಲ್ಲಿ.
ಸೊ ಇಷ್ಟೇ ಅಲ್ಲ, ಇವುಗಳನ್ನ ಕಲೆ ಹಾಕೋದು ವರ್ಷದಿಂದ ವರ್ಷಕ್ಕೆ ಜೋಡಿಸ್ತಾನೆ ಹೋಗ್ತಾರೆ. ಮನೇಲಿ ಇಟ್ಕೊಳ್ಳೋದೇ ಒಂದು ಸಂಭ್ರಮ ಇರುತ್ತೆ. ಸೊ ಅಫ್ಕೋರ್ಸ್ ಇವತ್ತು ಮನೇಲಿ ಅದನ್ನೇ ನೋಡ್ತಾ ಇದೀವಿ ನಾವು, ಖುಷಿ ಆಗುತ್ತೆ. ಸೊ ಬನ್ನಿ, ಆ ಖುಷಿಲಿ ಇನ್ನೂ ಸಾಕಷ್ಟು ವಿಷಯಗಳಿದೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳುವಂಥದ್ದು, ಎಂಜಾಯ್ ಮಾಡುವಂಥದ್ದು. ಸೊ ಅತ್ತೆ ಸೊಸೆನ ನಾವು ವೆಲ್ಕಮ್ ಮಾಡಿದ್ದಾಯ್ತು, ಪರಿಚಯ ಆಗಬೇಕಲ್ವಾ? ಸೊ ಉಷಾ ಅವ್ರನ್ನ ಕೇಳ್ತೀನಿ, ಮೇಡಮ್ ನಿಮ್ಮ ಪರಿಚಯ. ನಾನು ಹುಟ್ಟಿದ್ದು ಮೈಸೂರಲ್ಲಿ, ಮದುವೆ ಆಗಿದ್ದು ಮೈಸೂರಲ್ಲಿ. ನಮ್ಮ ಮನೆಯವ್ರು ಮಾತ್ರ ಶೃಂಗೇರಿಯವರು. ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಶಾಸನ ತಜ್ಞರಾಗಿದ್ದಾರೆ. ನನಗೊಬ್ಬ ಮಗ, ಅವನು ಅಜಯ್ ಸ್ವರೂಪ್ ಅಂತ, ಒಬ್ಬ ಮೊಮ್ಮಗ ಅಭಿನವ್. ಸಂತೋಷಮ್ಮ. ಹೇಳಿ, ನಿಮ್ಮ ಹವ್ಯಾಸಗಳು? ಹವ್ಯಾಸ ಅಂದರೆ ಪ್ರವಾಸ ಮಾಡೋದು, ಜೊತೆಗೆ ಗೆಳತಿಯರ ಜೊತೆ ವಾಯುವಿಹಾರ, ಮತ್ತು ಕಿಟ್ಟಿ ಪಾರ್ಟಿ. ಓ ಸೂಪರ್. ಹಾಗಂದ್ರೆ 2-3 ಕಿಟ್ಟಿ ಪಾರ್ಟಿ ಇರುತ್ತೆ. ಸ್ತ್ರೀ ಶಕ್ತಿನಲ್ಲಿ ಇದ್ದೀವಿ. ಓಕೆ, ಸೊ ಫುಲ್ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇರುತ್ತೆ ಹಾಗಾದ್ರೆ? ಆಗ್ತಾ ಇರುತ್ತೆ. ಓಕೆ, ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. ಫಸ್ಟ್ ನಿಮ್ಮ ಸೊಸೆಯ ಪರಿಚಯ ತಗೊಳ್ತೀನಿ. ಎಸ್, ಹೇಳಿ ಮೇಡಮ್ ತಮ್ಮ ಪರಿಚಯ. ನನ್ನ ಹೆಸರು ಸಹನಾ. ಓಕೆ, ನನ್ನ ಊರು ಮೈಸೂರು. ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸದ್ವಿದ್ಯಾ PU ಕಾಲೇಜಲ್ಲಿ. ನನ್ನ ಹವ್ಯಾಸಗಳು, ನನಗೆ ಹಾಡು ಕೇಳೋದು ತುಂಬ ಇಷ್ಟ, ಆಮೇಲೆ ಡ್ಯಾನ್ಸ್ ಮಾಡೋದು, ಆಮೇಲೆ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಇಷ್ಟ. ನನ್ನ ಹಸ್ಬೆಂಡ್ ಅಜಯ್ ಸ್ವರೂಪ್, ಅವರು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರೆ. ನನಗೊಬ್ಬ ಮಗ ಇದ್ದಾನೆ, ಅವನ ಅಭಿನವ. ಸೊ ಹೇಗೆ ಈಗ ನಿಮ್ಮ ಅತ್ತೆಯವರು ಕಿಟ್ಟಿ ಪಾರ್ಟಿ, ಫ್ರೆಂಡ್ಸ್, ಮಜಾ, ಫುಲ್ ಆಕ್ಟಿವ್ ಆಗಿದ್ದಾರೆ? ಹೌದು, ಖುಷಿಯಾಗಿರ್ತಾರೆ ಅವ್ರು, ಯಾವಾಗಲೂ ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ. ನಿಮ್ದು ಕಿಟ್ಟಿ ಪಾರ್ಟಿ ಇದೆಯಾ? ನಂದಿಲ್ಲ, ನಾನು ಕಾಲೇಜ್ಗೆ ಹೋಗೋದ್ರಿಂದ ಟೈಮ್ ಆಗಲ್ಲ. ಸೊ ಹಾಗಾಗಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಓಕೆ ಓಕೆ. ಸೊ ನಿಮ್ಮ ಅತ್ತೆಯವರು ಯಾವ ವಿಷಯ ಕೇಳಿದ್ರೆ ಟಕ್ ಅಂತ ಆಕ್ಟಿವ್ ಆಗಿಬಿಡ್ತಾರೆ? ಬಿಕಾಸ್ ಎಲ್ರಿಗೂ ಒಂದೊಂದು ಕ್ರೇಜ್ ಇರುತ್ತೆ ಗೊತ್ತಾ? ದಸರಾ ಗೊಂಬೆ ಜೋಡಿಸೋದು, ಅದವರು ವರ್ಷ ಪೂರ್ತಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ವರ್ಷ ಏನು ಮಾಡಲಿ, ಯಾವ ಕಾನ್ಸೆಪ್ಟ್ ಮಾಡೋಣ, ಅಥವಾ ಹೊರಗಡೆ ಎಲ್ಲರೂ ಹೋದರೆ ಯಾವ್ದು ಗೊಂಬೆ ತೊಗೊಳ್ಳೋದು, ಅಥವಾ ಇನ್ನೇನು ವಸ್ತು ಇಟ್ಕೊಂಡು ಇನ್ನೇನು ಹೊಸ ಕಾನ್ಸೆಪ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು ತುಂಬ ಇಂಟ್ರೆಸ್ಟ್ ಅಂದರೆ ದಸರಾ ಗೊಂಬೆ ಜೋಡಿಸೋದೇನೆ. ಐ ಥಿಂಕ್ ಅದಕ್ಕೆ ಮನೇಲಿ ಇಷ್ಟೊಂದು ಗೊಂಬೆಗಳಿದೆ. ಹೌದು ಹೌದು, ಅದು ಅವ್ರಿಗೆ ತುಂಬ ಇಷ್ಟ. ಓಕೆ ಓಕೆ. ಹೇಳಿ ಮೇಡಮ್, ಈಗ ನಿಮ್ಮ ಸೊಸೆ ಹೇಳಿದ್ರು ದಸರಾ ಅಂದ ತಕ್ಷಣ ಫುಲ್ ಆಕ್ಟಿವ್ ಆಗಿಬಿಡ್ತೀರಿ ಅಂತ. ಅದೇ ತರ ನಿಮ್ಮ ಸೊಸೆ ಯಾವ ವಿಷಯದ ಬಗ್ಗೆ ಅಥವಾ ಯಾವ ವಿಷಯನ ಕೇಳಿದ್ರೆ ಎಸ್ ಅಂತ ಆಕ್ಟಿವ್ ಆಗಿ ಆಗ್ಬಿಡ್ತಾರೆ? ಅವಳಿಗೆ ಸ್ವಲ್ಪ ಶಾಪಿಂಗ್ ಅವಳು ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಇವತ್ತೆಲ್ಲ ಹೋಗ್ಬೇಕಣೆ ಅಂದ ತಕ್ಷಣ ನಮ್ಮಲ್ಲಿ ಕಾರ್ ಡ್ರೈವ್ ಮಾಡೋದು ಅವಳೊಬ್ಬಳೆ. ತಕ್ಷಣ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಓಕೆ ಓಕೆ. ಸೊ ಅವಳು ನಮಗೆ ಚಾಲಕಿ. ಶಾಪಿಂಗ್ ಇಷ್ಟ. ಅತ್ತೆಗೆ ಸೀರೆ ಕೊಡ್ಸೋ ನೆಪದಲ್ಲಿ ನೀವು ಒಂದೆರಡು ಸೀರೆ ಹಾಕೊಂಡ್ಬಿಡ್ತೀರಾ? ಹೋಗ್ತಿರ್ತೀವಿ. ಅದನ್ನು ಇದೆಲ್ಲೊಂದು ಸಿಗುತ್ತೆ ಅಂತ. ಹೌದು. ಓಕೆ, ಬಾರ್ಗಿನ್ ಮಾಡೋದು ಯಾರು ಜಾಸ್ತಿ ಶಾಪಿಂಗ್ ಅಲ್ಲಿ? ಬಾರ್ಗಿನ್ ಅಷ್ಟಿಲ್ಲ. ಎಷ್ಟು 100 ಕೇಳಿದ್ರೆ 1000 ಅಷ್ಟೇ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಶಾಪಿಂಗ್ ಮಾಡೋಕ್ಕೆ. ಹೋಗ್ತೀನಿ, ಇಷ್ಟ ಆಗ್ತಿದ್ದಕ್ಕೆ ತಗೊಂಡ್ಬಿಡ್ತೀನಿ. ಇದೆಲ್ಲ ಮಜಾ ಅಲ್ಲ, ಶಾಪಿಂಗ್ ಮಜಾ ಹಿಂಗೆಲ್ಲ. ಅವ್ರು 1000 ರೂಪಾಯಿ ಸೀರೆ ಹೇಳಿದಾರೆ ಅಂದ್ರೆ ನಾವು ನೇರವಾಗಿ 500 ಕೊಡ್ತೀಯಾ ಕೊಡಲ್ವಾ, ಅದು ಬಾರ್ಗಿನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಬಂದು 700 ರೂಪಾಯಿ ಕೊಟ್ಟು ಖುಷಿಯಾಗಿ ಬರ್ತೀವಿ, ಅದು ಶಾಪಿಂಗ್ ಮಾಡಿದ್ವಿ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಇರ್ಲಿ, ಇದು ಇವರ ಮಜಾ, ಅದು ಹಾಗೆ ಇರಲಿ. ಮುಖ್ಯವಾಗಿರೋ ಪ್ರಶ್ನೆಗೆ ಬರೋಣ. ಓಕೆ, ಸೊ ಆ ಮುಖ್ಯವಾಗಿರೋ ಪ್ರಶ್ನೆ ನೀವು ಹೇಗೆ ಉತ್ತರ ಕೊಡ್ತೀರಿ ಅನ್ನೋದ್ರ ಮೇಲೆನೆ. ಸೊ ನಿಮ್ಮ ಮಧ್ಯೆ ಇರುವಂತಹ ಸಂಬಂಧದಲ್ಲಿ ನೀವು ಹೇಗೆ ಅದು ಒಗ್ಗಿಕೊಂಡಿದ್ದೀರಿ ಅಥವಾ ಒಗ್ಗಿಸ್ಕೊಂಡಿದ್ದೀರಿ ಅನ್ನುವಂಥ ವಿಷಯಗಳು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಮುಖ್ಯವಾಗಿರೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಮನೆ ಅಂದ ತಕ್ಷಣ ಅತ್ತೆ ಸೊಸೆ ಮಧ್ಯೆ ಆಗಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಅಥವಾ ಅತ್ತೆ ಮಾವನ ಮಧ್ಯೆ ಏನೋ ಒಂದಷ್ಟು ಅಸಮಾಧಾನಗಳು, ಕಿರಿಕಿರಿಗಳು ಆಗ್ತಾನೆ ಇರುತ್ತೆ, ಅದು ಸ್ವಾಭಾವಿಕ. ಉದಾಹರಣೆಗೆ ತಗೊಳ್ಳೋಣ. ಈಗ ಸೊಸೆ ಬಟ್ಟೆ ಒಗ್ದಿದ್ದಾರೆ, ಉಪ್ಪಿನಕಾಯಿ ಕಲೆ ಹೋಗಿಲ್ಲ, ಇಷ್ಟೇ ವಿಷಯ. ಅತ್ತೆ ಏನ್ ಮಾಡ್ತಾರೆ, ಅದಕ್ಕೆ ಪಕ್ಕದ ಮನೆ ಪದ್ಮಮ್ಮನ್ ಕರೀತಾರೆ. ನೋಡ್ದೇನ್ರಿ ಉಪ್ಪಿನಕಾಯಿ ಕಲೆನೇ ಹೋಗಿಲ್ಲ, ನನಗೆ ಕೊಟ್ಟು ನೋಡ್ಲಿ ಹೆಂಗ್ ಮಾಡ್ತೀನಿ ನೋಡಿ. ಬರೀ ಪದ್ಮಮ್ಮನ್ಗೆ ಹೇಳಲಿಲ್ಲ, ಪದ್ಮಮ್ಮನಿಂದ ಶಾಂತಮ್ಮನಿಗೆ ಹೋಗುತ್ತೆ, ಶಾಂತಮ್ಮನಿಂದ ರತ್ನಮ್ಮನಿಗೆ ಹೋಗುತ್ತೆ, ಇಡೀ ಒಟ್ಟಾರ ಏನು ಊರಿಗೆ ಟಾಮ್ ಹಾಕ್ಬಿಡ್ತಾರೆ. ಇದು ಅತ್ತೆ ಮಾಡಿದ್ರೆ. ಅದೇ ರೀತಿ ಸೊಸೆ ಮಾಡಿದ್ರೆ. ಅದೇ ರೀತಿ ಅತ್ತೆ ಏನಾದರೂ ತಪ್ಪು ಮಾಡಿದ್ರೆ ಅನ್ಕೊಳ್ಳಿ, ಏನು ತಪ್ಪು ಮಾಡಿರ್ಬೋದು ಅತ್ತೆ? ಅಲ್ಲ ಕಣೆ, ಆರಾಮ ಪೇಪರ್ ಹೊತ್ಕೊಂಡೇ ಕೂತಿರ್ತಾರೆ ನಮ್ಮತ್ತೆ, ಒಂಚೂರು ನೆಲ ಒರೆಸಲ್ಲ, ಕಸ ಗುಡಿಸ್ತಿ ಅಂತ ಕೇಳಲ್ಲ, ಹೆಲ್ಪ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋದು ಸೊಸೆ ಕಂಪ್ಲೇಂಟ್. ಅಂದರೆ ಮನೇಲಿ ಏನೇ ವಿಷಯಗಳಾದರೆ ಅದನ್ನು ಮನೆಯಿಂದ ಹೊಸಲಾಚೆ ಅಂದರೆ ಅಕ್ಕಪಕ್ಕದವ್ರಿಗೆ ಟಾಮ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಅದು ಬರೀ ಅತ್ತೆ ಮತ್ತು ಸೊಸೆ ಮಧ್ಯೆ ಅಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನೀವೇನು ಹೇಳ್ತೀರಿ ನಿಮ್ಮ ದೃಷ್ಟಿಕೋನದಲ್ಲಿ? ಅದು ನಮ್ಮದು ಜನ್ರೇಷನ್ ಗ್ಯಾಪ್ ಇರುತ್ತಲ್ಲ, ಅದ್ರ ಮೇಲೂ ಒಂದೊಂದು ಹೋಗುತ್ತೆ. ಅವಳೇನೋ ಕೆಲಸ ಮಾಡಲ್ಲ ಅಥವಾ ಅವಳು ಮಾಡೋದು ಸರಿ ಇಲ್ಲ ಅಂತ ಅಂದ್ರೂ ನಾ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ, ಹೇಳಬಾರ್ದು ಅದು. ಆಮೇಲೆ ಅದು ನಾವು ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಅವಳು ಊಟ ಮಾಡಿದ ತಕ್ಷಣ ಹಿಂಗೆ ಹೋಗೋದು ಅಂದರೆ
ಎಂಜಲ್ ಒರೆಸೋ ರೀತಿ ಎಲ್ಲ ನಮ್ದು ಬೇರೆ ಥರ ಇರುತ್ತಲ್ಲ, ಅವ್ರು ಬೇರೆ ಥರ ಒರೆಸಿದಾಗ ಹೇಳೋದು ಇಲ್ಲ ಅದು ಸ್ವಲ್ಪ ಬೇರೆ ಥರ ಮಾಡ್ಕೋ ಆಗಲೆಲ್ಲ ಒಂದು ಕಡೆ ಸಿಗುತ್ತೆ ಅಂತ. ಅದನ್ನು ಬೇರೆಯವ್ರ ಹತ್ರ ಚಾಡಿ ಅದೆಲ್ಲ ಏನು ಹೇಳೋದು, ಅವಳಿಗೆ ತಿಳ್ಕೊಳ್ಳೋಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ. ಓಕೆ ಓಕೆ, ನಿಮ್ಮ ಸೊಸೆ ತಿಳ್ಕೊತಾರ ವಿಚಾರಗಳನ್ನ? ಹಾಂ, ತಿಳ್ಕೊತಾಳೆ. ಅಂದ್ರೆ ಹಿಂಗೆ ಪಾಸಿಟಿವ್ ಆಗಿ ತಗೋತಾರೆ? ಹಿಂಗೆ ತಿಳ್ಕೊತಾಳೆ, ಮತ್ತೆ ಮುಂದೆ ಏನು ಮಾತಾಡಲ್ಲ ಅಷ್ಟೇ. ಹಾಂ, ಸೊ ನಮ್ಮಲ್ಲೆಲ್ಲ ಸೈಲೆಂಟಾಗಿ ಅದನ್ನು ಇನ್ನೊಬ್ರ ಹತ್ರ ಹೇಳೋದು ಅದೆಲ್ಲ ಏನಿಲ್ಲ. ಅಷ್ಟು ಸರಿ ಇಲ್ಲ ಅಲ್ವಾ? ಹಾಂ, ಇಲ್ಲ ಇಲ್ಲ, ನಮ್ಮ ಸಂಸಾರನ ನಾವೇ ಏನೋ ಬಿಟ್ಕೊಟ್ಟಂಗಾಗುತ್ತೆ. ಅವ್ರು ನಾವು ಹೇಳುವಾಗ ಕೇಳ್ಬೋದು, ಆಮೇಲೆ ಹಗುರವಾಗಿ ಅನ್ಕೋತಾರೆ ಅಲ್ವಾ? ಹೌದು ಹೌದು. ಆಮೇಲೆ ಹೇಳ್ತಾಳೆ ನಿಮ್ಮ ಸೊಸೆ ನಂಗೆ ಹೇಳಿದ್ಲು ಅದೆಲ್ಲ. ಸೊ ಬರ್ತಾ ಹೋಗುತ್ತೆ, ನಮಗೂ ಒಂಥರ ತಲೆ ಬಿಸಿ ಆಗುತ್ತೆ. ಅದನ್ನು ನನ್ನ ಮಗಳ ಥರನೇ ಅವಳಿಗೆ ಕರೆಕ್ಟ್ ಮಾಡ್ತೀನಿ. ಅವಳೇನು ತಿಳ್ಕೊಂಡಿಲ್ಲ ಇದುವರೆಗೂ, ಅನ್ಕೊಂಡಿಲ್ಲ. ಓಕೆ, ಇನ್ನು ಸೊಸೆ ಏನು ಹೇಳ್ತಾರೆ ಈ ಪ್ರಶ್ನೆಗೆ? ಹೇಳಿ, ನೀವೇನು ಹೇಳ್ತೀರಿ? ಸೊ ನಮ್ಮ ವಿಷಯನ ಬೇರೆಯವ್ರಿಗೆ ಹೇಳಿ ಸಂಭ್ರಮ ಅವ್ರು ಪಡ್ತಾರೆ, ನಮ್ಮನೇಲಿ ಕಷ್ಟ. ಈ ಥರ ಏನಾದ್ರು ಇಶ್ಯೂಸ್ ಆದಾಗ ಅವ್ರು ಹೇಳ್ದಂಗೆ ಸೈಲೆಂಟ್ ಆಗಿದ್ಬಿಡೋದು ಬೆಟರು. ಸೊ ಏನು ನಾವು ಆ ಥರ ಹೇಳೋಕ್ಕೆ ಹೋಗಲ್ಲ. ಸೊ ಅದು ವಿಷಯ ಆ ಥರ ಏನಾದ್ರು ಇಶ್ಯೂಸ್ ಆಯಿತು ಅಂದರೆ ಅದು ತಿಳಿಯಾಗಕ್ಕೆ ಬಿಟ್ಬಿಡ್ಬೇಕು. ಸೊ ಸೈಲೆಂಟ್ ಆಗಿದ್ಬಿಟ್ರೆ ಅದಾಗದೆ ತಾನಾಗ್ತಾನೆ ಎಲ್ಲ ಸರಿ ಹೋಗುತ್ತೆ. ಸೊ ಬೇರೆಯವ್ರು ಏನು ಹೇಳ್ತೀರಾ ಅಂದರೆ, ನೋಡ್ತಾ ಇರುವಂಥ ವೀಕ್ಷಕರಿಗೆ ಈ ಥರದ ಇನ್ಸಿಡೆಂಟ್ ಮೂಲಕನೇ ಸಾಕಷ್ಟು ಜಗಳಗಳು ಆಗ್ತಾ ಹೋಗುತ್ತೆ. ಸೊ ಸೊಸೆಯವರು ಯಾವ ರೀತಿಯಾಗಿ ಅದನ್ನು ತಗೋಬೇಕಾಗುತ್ತೆ? ಅಂದರೆ ಏನಾದ್ರು ಅದೇ ಹೇಳ್ದಂಗೆ ಏನಾದ್ರು ಇಶ್ಯೂ ಆಯಿತು ಅಂತಂದರೆ ಹೋಗಿ ಸಾರಿ ಕೇಳ್ಬೋದು, ಅಥವಾ ಸೊಸೆ ಏನಾದ್ರು ತಪ್ಪು ಮಾಡಿದರೆ ಸಾರಿ ಕೇಳ್ಬಿಟ್ಟು ನೆಕ್ಸ್ಟ್ ಟೈಮಿಂದ ತಿದ್ಕೋಬೋದು. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ನಿಜ. ಸೊ ಒಟ್ಟಿನಲ್ಲಿ ನಮ್ಮ ಕುಟುಂಬದ ವಿಷಯಗಳೇನಿದೆಯೋ ಅದು ಹೊಸ್ಲಿಂದ ಆಚೆ ಹೋಗಬಾರ್ದು ಅಲ್ವಾ? ಅದು ಮುಖ್ಯವಾಗಿರುವಂಥದ್ದು. ಹೊರಗಡೆ ಇರೋರನ್ನ ಕೇಳ್ಬೋದು, ನಾಳೆ ಅದನ್ನ ಕಷ್ಟ ಅನುಭವಿಸೋರು ನಾವೇ ಆಗಿರ್ತೀವಿ. ಬಿಕಾಸ್ ಅತ್ತೆ ಸೊಸೆ ಸಂಬಂಧ ಅಡ್ಜಸ್ಟ್ಮೆಂಟ್ ಒಂದಷ್ಟು ಸಮಯ ತಗೊಳ್ಳತ್ತೆ. ಅದು ಆಯಿತು, ಒಂದ್ಸಾರಿ ನೀಟಾಗಿ ಫಿಕ್ಸ್ ಆಯ್ತು ಅಂದರೆ ಮುಗೀತು, ಅವರಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ ನಾವು. ಸೊ ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ ತಾವು ಕೂಡ, ಆ್ಯಂಡ್ ನಿಮ್ಮ ಅನಿಸಿಕೆನೂ ಹೇಳಿದ್ದೀರಾ ವೀಕ್ಷಕರೇ. ಸೊ ಮಾತಾಡಿದ್ದಾರೆ, ಪರಿಚಯ ಆಯಿತು, ಬೊಂಬೆಗಳ ಬಗ್ಗೆ ಒಂದಷ್ಟು ವಿಷಯ ಆಯಿತು. ತುಂಬ ಸಂತೋಷ ಮೇಡಮ್. ಆ್ಯಂಡ್ ಅಂತೂ ಇಂತೂ ಅತ್ತೆ ಸೊಸೆ ಅವರ ಸಂಬಂಧನ ಎಷ್ಟು ಅರ್ಥಪೂರ್ಣವಾಗಿ ಸಮಾಧಾನದಿಂದ ಏನೇ ಸಮಸ್ಯೆಗಳು ಬಂದು ತಿಳಿಗೊಳಿಸ್ಕೊಳ್ತಾರೆ ಅನ್ನೋದು ಗೊತ್ತಾಯ್ತಲ್ವಾ? ಬನ್ನಿ ಹಾಗಾದ್ರೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಆಡಿ ಆಟದಲ್ಲೂ ಕೂಡ ಗೆಲ್ಲೋರು ಯಾರು ಅನ್ನೋದನ್ನ ತೋರಿಸ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿಗಳು. ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಏನಪ್ಪ ಮೋಜಿನ ಆಟ ಅಂತಂದ್ರೆ, ನೋಡ್ತಾ ಇದ್ದೀರಿ ಇಲ್ಲಿ ಮುಂದೆ ಎಷ್ಟೊಂದು ಬೊಂಬೆಗಳಿದೆ, ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಟೇಬಲ್ ಮೇಲೆಲ್ಲ ಮನೇಲೂ ಹಾಗೆ ಇದೆ. ಸದ್ಯಕ್ಕೆ ಆಟಕ್ಕೆ ಇಷ್ಟು ಬೇಕು ಅಂತ ತಗೊಂಡಿದ್ದೀನಿ. ಆಟ ಏನಪ್ಪ ಅಂತಂದ್ರೆ, ಅತ್ತೆನೇ ಯೋಚನೆ ಮಾಡ್ತಿದ್ದಾರೆ, ಸೊಸೆನೇ ಯೋಚನೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ಮುಂಚಿತವಾಗಿ ಪ್ರಾಪರ್ಟೀಸ್ ಕೊಡ್ತೀನಿ. ಸೊ ಇದು ನಿಮಗೆ, ನೀವು ತಗೊಳ್ಳಿ, ಆ್ಯಂಡ್ ಇದು ನಿಮಗೆ. ಓಕೆನಾ? ವೆರಿ ಸಿಂಪಲ್. ಏನಪ್ಪ ಅಂತಂದ್ರೆ, ನಾನು ಅಂದ್ರೆ ಫಸ್ಟು ಅತ್ತೆ ಆಟ ಆಡ್ತಾರೆ, ಆಮೇಲೆ ನಿಮ್ಮದು ಸರದಿ. ಓಕೆ, ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀನಿ. ಓಕೆ, ಯಾವುದಾದ್ರೂ 4ರಿಂದ 5 ಬೊಂಬೆಗಳನ್ನು ತೋರಿಸ್ತೀನಿ. ನೀವು ಅದನ್ನು ಮುಟ್ಟಿ ಗೆಸ್ ಮಾಡೋದ್ರ ಮೂಲಕ ಅಲ್ಲಿ ಬರಿಬೇಕು. ಅಥವಾ ಕೊಟ್ಟರೆ ನಾನು ಬರ್ಕೋತೀನಿ, ನಿಮ್ಮ ಕೈಲಿ ಬರೆಯೋಕ್ಕಾಗಲ್ಲ, ಬಿಕಾಸ್ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತೆ. ನಾನು ಬರ್ಕೋತೀನಿ ಅದನ್ನ, ಸರಿನಾ? ಸೊ ಯಾರು ಎಷ್ಟು ಕರೆಕ್ಟಾಗಿ ಬರ್ದಿರ್ತಾರೆ ಅನ್ನೋದ್ರ ಮೇಲೆ ಪಾಯಿಂಟ್ಸ್ ಡಿಸೈಡ್ ಆಗುತ್ತೆ. ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಮೋಜಿನ ಆಟನ. ರೆಡಿ ಅಲ್ವಾ ನೀವು? ರೆಡಿ ಅಲ್ಲ? ಎಸ್, ರೆಡಿ. ಅತ್ತೆ ಗೆಲ್ತಾರಾ, ನೀವು ಗೆಲ್ತೀರಾ? ನೋಡೋಣ. ಸೊ ಫಸ್ಟ್ ಅತ್ತೆಯನ್ನ ಶುರು ಮಾಡ್ತೀನಿ. ಮ್ಯಾಮ್ ಆ ಕಡೆ ತಿರುಗಿ ಕಣ್ಣು ಮುಚ್ಚಿ. ಓಕೆ, ಸೊ ನಾನೀಗ ಅತ್ತೆ ಕಣ್ಣಿಗೆ ಬಟ್ಟೆ ಕಟ್ತಾ ಇದ್ದೀನಿ. ಒಳಗಡೆ ಕಣ್ಣು ಮುಚ್ಕೊಳ್ಳಿ ನೀವು ಕೂಡ. ಓಕೆ, ತಿರುಗಿ ಇವಾಗ. ಎಷ್ಟಿದು? ಇಲ್ಲ, ಗೊತ್ತಾಗ್ತಿಲ್ಲ. ಇದೆ ನೋಡಿ, ಕಾಣಿಸ್ತಿದೆ. ಓಕೆನಾ? ಇದು ನಿಮ್ಮ ಶೀಟ್ ಅಲ್ವಾ? ಫಸ್ಟ್ ಬೊಂಬೆ ಕೊಡ್ತಾ ಇದ್ದೀನಿ ನಿಮ್ಗೆ. ಇವಾಗ ನೀವು ಅದನ್ನ ಮುಟ್ಟಿ ಆದಷ್ಟು ಬೇಗ ಹೇಳಬೇಕು. ಅದೇನು ಅಂತ ಹೇಳ್ಬೇಕಾ? ಬರೀ ನೀವು ಹೇಳ್ಬೇಕು, ನಾನು ಬರ್ಕೋತೀನಿ. ಓಕೆ, ಸೊ ಮೊದಲನೇ ಬೊಂಬೆ ಕೊಡ್ತಾ ಇದ್ದೀನಿ. ನಿಮ್ಮ ಕೈ ಕೊಡ್ತಾ ಇದ್ದೀನಿ, ನೀವು ಹೇಳಬೇಕು, ನಾನು ಬರ್ಕೋತೀನಿ. ಓಕೆ, ಇವನು ಕಸ ಗುಡ್ಸೋನು. ಕಸ ಗುಡಿಸೋದು. ಓಕೆ, ಕೊಟ್ಟಿದ್ದೀರಾ. ಇದನ್ನ ಈ ಕಡೆ ಇಟ್ಕೋತೀನಿ ನಾನು. ನೆಕ್ಸ್ಟ್ ಮುಂದಿನ ಬೊಂಬೆ. ಆನೆ. ಅಷ್ಟೇನಾ? ಓಕೆ, ಅವ್ರು ಆನೆ ಅಂತ ಅಷ್ಟೇ ಹೇಳಿದ್ದಾರೆ, ನಾನು ಅಷ್ಟೇ ಬರ್ಕೋತೀನಿ. ಓಕೆ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ ನಿಮ್ಗೀಗ. ಏನಪ್ಪ ಇದು? ಇವನು ಇಸ್ಕಾನ್ ಅವನು. ಏನಂತ ಬರೀಲಿ ನಾನು ಹಾಗಾದ್ರೆ? ಕೃಷ್ಣ ಭಕ್ತ. ಓಕೆ ಓಕೆ, ಲಾಸ್ಟ್ ಕಷ್ಟವಾಗಿರೋದು ಕೊಡೋಣ.
ಇದನ್ನ ಹೇಳಿ ಇವಾಗ ನೀವು ಹೇಳ್ಬೇಕು, ಸ್ವಲ್ಪ ವಿವರಣೆ ಕೊಡ್ಬೇಕು ಅದಕ್ಕೆ ಏನೇನಿದೆ ಏನೇನಿಲ್ಲ ಅಂತ ಸಾಧ್ಯ ಆದ್ರೆ. ಇವಳು ಒಬ್ಳು ಭಕ್ತೆ. ಯಾರ ಭಕ್ತೆ? ಕೃಷ್ಣ. ಕೃಷ್ಣನ ಭಕ್ತೆ. ಓಕೆ, ಸೊ ಕೃಷ್ಣನ ಭಕ್ತಿ ಅಂತ ನೀವು ಎರಡು ಕೊಟ್ಟಿದ್ದೀರಾ. ಸೊ ವೀಕ್ಷಕರೇ, 4 ಬೊಂಬೆ ಕೊಟ್ಟಿದ್ದೆ, ಹೆಸರು ಬರೆದಿದ್ದೀನಿ, ಏನಿದೆ ಅಂತ ನೋಡೋಣ, ಈಗ ಚೆಕ್ ಮಾಡೋಣ. ಎಸ್, ತೆಗಿತಾ ಇದೀನಿ ಈಗ. ಕಂಡ್ಬಿಟ್ರಾ? ಓಕೆ, ಇದು ಏನು? ಕಸ ಗುಡಿಸ್ತೀರ? ಕಸ ಗುಡಿಸೋನು. ಸೊ ಫಸ್ಟ್ ಆನ್ಸರ್ ಕಸ ಗುಡಿಸೋನು ಅಂತ ಕೊಟ್ಟಿದ್ದಾರೆ. ಅತ್ತೆಗೆ ಸಿಕ್ಕಿದೆ 1 ಪಾಯಿಂಟ್. ಬರೀ ಚಪ್ಪಾಳೆ. ಓಕೆ, ಸೊ ಅಲ್ಲಿ 1 ಪಾಯಿಂಟ್ ಸಿಕ್ಕಿದೆ. ಸೆಕೆಂಡ್ ಕೊಟ್ಟಿದ್ದು ನಾನು ಈ ಬೊಂಬೆನ. ಏನಿದು? ಆನೆ. ಅಷ್ಟೇನಾ? ಪಟ್ಟದಾನೆ, ಅದು ಗೊತ್ತಾ? ಮೇಲೇನಿದೆ? ಹೌದು, ನಾನು ಅದನ್ನ ಅಲ್ವಾ, ಆನೆ. ಸುಮ್ಮನೆ ಕನ್ಸಿಡರ್ ಮಾಡಿರ್ತೀನಿ, ಆದ್ರೂ ನೋಡೋಣ ಅಂತ. ನಾನು 3ನೇ ಕೊಟ್ಟಿದ್ದು ನಿಮ್ಗೆ ಇದನ್ನ, ಇಸ್ಕಾನ್. ಓಕೆ, ಅದ್ರ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಪರವಾಗಿಲ್ಲ, ಕೃಷ್ಣ ಭಕ್ತ ಅಂತ ಹೇಳಿದ್ರಿ. ಸೊ 2 ಪಾಯಿಂಟ್ ಸಿಕ್ಕಿದೆ ಅಲ್ಲಿಗೆ. ಅಂಡ್ ಕೊನೆ ಪಾಯಿಂಟ್ ಇದನ್ನ ಕೇಳಿದ್ದೆ ನಾನು. ಓ, ಏನಿದು? ಕೃಷ್ಣನ ಭಕ್ತಿ. ಮೀರಾ. ಮೀರಾ ಅಂತ ಹೇಳಿ ಕೃಷ್ಣನ ಭಕ್ತಿ ಅಂತ ಹೇಳಿದಿರಾ, ಮೀರಾ ಅಂತ ಇಲ್ಲ, ಬಟ್ ಕೃಷ್ಣನ ಭಕ್ತಿ ಅಂತ ಹೇಳಿದಿರಾ. ಸೊ 3.5 ಅಂತಾನೆ ಅನ್ಕೊಂಡಿರೋಣ. ಇದನ್ನ ಆನೆ ಅಂದಿದ್ದಾರೆ, ಆದ್ರೆ ಇದು ಪಟ್ಟದ ಆನೆ. ಸೊ 3.5 ಅತ್ತೆಗೆ ಸಿಕ್ಕಿದೆ ಪಾಯಿಂಟ್. ಬನ್ನಿ ಚಪ್ಪಾಳೆ. ಸೊ ಒಟ್ನಲ್ಲಿ ಬೊಂಬೆಗಳನ್ನ ಜಾಲಾಡ್ ಬಿಡಿದಿರ ಅಂತ ಆಯ್ತು. ನೋಡೋಣ ಈಗ ನಿಮ್ಮ ಸೊಸೆ ಹೇಗೆ ಆಡ್ತಾರೆ ಅಂತ. ಓಕೆ, ಸೊ ರೆಡಿನಾ ಸರ್ ಅವರೇ? ಎಸ್, ರೆಡಿ. ಓಕೆ, ಕಣ್ಮುಚ್ಕೊಳ್ಳಿ. ಎಸ್. ಓಕೆ, ಕಾಣಿಸ್ತಿದೆ ಏನಾದ್ರು? ಇಲ್ಲ. ಅರಮನೆ ಕರ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ಇಲ್ಲ, ಏನು ಕಾಣಿಸ್ತಿಲ್ಲ. ಈಗ ನಿಮ್ಮ ಶೀಟ್ ಕೊಡಿ. ತಗೊಳ್ಳಿ. ನಾನೀಗ ಕೇಳ್ತೀನಿ ನಿಮಗೆ. ನೀಟಾಗಿ ಉತ್ತರ ಕೊಡ್ಬೇಕು. ಅತ್ತರಿಗಿಂತ ಜಾಸ್ತಿ ಕೊಡ್ತೀರಾ ಉತ್ತರ? ನೋಡೋಣ. ಆಯ್ತು, ಟ್ರೈ ಮಾಡ್ತೀನಿ. ರೀಡಿಂಗ್ ಅಲ್ಲಿ ಇದ್ದಾರೆ. ಹೌದು. ಕೊಡ್ತಾ ಇರುವಂತಹ ಮೊದಲನೇ ಗೊಂಬೆ ಈ ರೀತಿಯಾಗಿದೆ. ತಗೊಳ್ಳಿ, ಹೇಳಿ ಏನದು? ಮೋಸ್ಟ್ಲಿ ಸೈನಿಕ, ದ್ವಾರಪಾಲಕ ಇರಬೇಕು. ಓಕೆ, ಯಾವ ತಗೊಳ್ಳಿ? ದ್ವಾರಪಾಲಕ. ದ್ವಾರಪಾಲಕ. ಓಕೆ, ನೆಕ್ಸ್ಟ್ ಕೊಡ್ತಾ ಇರುವಂತಹ ಬೊಂಬೆ ತಗೊಳ್ಳೋಣ. ತಗೊಳ್ಳಿ, ಹೇಳಿ ಇವಾಗ ಏನಂತ. ಪಕ್ಷಿ ಮೊಟ್ಟೆ ಒಳಗಡೆ ಇರಬೇಕು. ಪಕ್ಷಿ ಮೊಟ್ಟೆ ಹೊಡೆದು ಮರಿ ಬರ್ತಾ ಇದೆ ಅನ್ಸುತ್ತೆ, ಅದಿರಬೇಕು. ಓಕೆ, ಫೈನ್, ಅದನ್ನ ಬರ್ಕೊಂಡಿದ್ದೀನಿ. ಅಂಡ್ ಮುಂದಿನದು ಇನ್ನೂ ಕಷ್ಟ ಇದು ತಗೊಳ್ಳಿ. ಬೇಗ ಬೇಗ ಬೇಕು, ಟೈಮ್ ಇಲ್ಲ. ಇದು ಕುದುರೆ ಇರ್ಬೋದಾ? ಅಲ್ಲ, ನಮ್ಮನೆ ನಾಯಿ ಮರಿ. ಅಯ್ಯೋ, ಇದು ಗೊತ್ತಾಗ್ತಾ ಇಲ್ಲ ನನಗೆ. ಇದು ಗೆಸ್ ಮಾಡಿ, ಬೇಗ ಬೇಗ, ಟೈಮ್ ಇಲ್ಲ. ಕುದುರೆನೇ ಇರ್ಬೋದು ಅನ್ಸುತ್ತೆ. ಅದನ್ನೇ ಬರ್ಕೊಳ್ಳ? ಬರ್ಕೊಳ್ಳಿ. ಅಷ್ಟೇನಾ? ಓಕೆ, ನೋಡೋಣ. ವಾಪಸ್ ಇರ್ತಾ ಇದೀನಿ. ಅಂಡ್ ಲಾಸ್ಟ್ ಬೊಂಬೆ ಇದನ್ನ ಕೊಡ್ತೀವಿ. ಎಸ್, ತಗೊಳ್ಳಿ, ಹೇಳಿ. ಗೊತ್ತಾಗ್ತಿಲ್ವಾ? ಇದು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇರೋನಿರ್ಬೋದು. ಹಾಗೇನಾ? ಹೌದು, ಅದು ವಾದ್ಯ ನುಡಿಸ್ತಾ ಇರೋನಿರ್ಬೋದು. ಓಕೆ, ವಾದ್ಯ. ಓಕೆ, ಡನ್. 4 ಉತ್ತರ ಕೊಟ್ಟಿದ್ದಾರೆ. ವೀಕ್ಷಕರೇ, ನೋಡೋಣ ಹಾಗಾದ್ರೆ ಯಾವ್ದು ಸರಿಯಾಗಿದೆ, ಎಷ್ಟು ಪಾಯಿಂಟ್ ಬರುತ್ತೆ ಸೊಸೆಗೆ ಅಂತ ಚೆಕ್ ಮಾಡುವ. ಓಕೆ, ಡನ್. ನಿಮ್ಮ ಬಟ್ಟೆ ತೆಗಿತಾ ಇದ್ದೀನಿ. ಓಕೆ, ಬಂದ್ರ ನೀವು ವಾಪಸ್? ವಾಪಸ್ ಬಂದೆ. ಓಕೆ, ನಿಮಗೆ ಕೊಟ್ಟಂತಹ ಮೊದಲನೇ ಬೊಂಬೆ ಯಾವ್ದು ಗೊತ್ತಾ? ಯಾವ್ದು ಕೊಟ್ಟಿದೆ? ಈ ಕಡೆ ಐತೆ ನಾನೇ. ಏನಿದು? ಕರೆಕ್ಟ್ ಆಗಿದೆ. ದ್ವಾರಪಾಲಕ. ಸೊ ಉತ್ತರ ಸರಿಯಾಗಿದೆ. ಪಾಯಿಂಟ್ ಸಿಕ್ಕಿದೆ. ದ್ವಾರಪಾಲಕ. ಟೆನ್ಷನ್ ಹೇಳಲ್ಲ ಅನ್ಕೊಂಡಿದ್ದೆ. ಓಕೆ, ಸೆಕೆಂಡ್ ನಾನು ನಿಮಗೆ ಕೊಟ್ಟಿದ್ದು ಸೆಕೆಂಡ್ ಕೊಟ್ಟಿದ್ದೆ ಆಕ್ಚುಲಿ ಇದು. ಇದು ಹೇಳಿದೆ ಅನ್ಸುತ್ತೆ. ಅದೇ ಮೊಟ್ಟೆ ಹೊಡ್ಕೊಂಡು ಬರ್ತಿದೆ ಕೋಳಿ. ಕೋಳಿ ಏನಿಲ್ಲ, ಪಕ್ಷಿ. ಪಕ್ಷಿ. ಚೆನ್ನಾಗಿ ನೋಡಿ, ಆ ಸ್ಟ್ರಕ್ಚರ್ ಹಂಗೆ ಇದೆ. ಮೊಟ್ಟೆ ಹೌದು. ಪಾರ್ಶಿಯಲಿ ತಗೋತೀನಿ ನಾನು. ಮೊಟ್ಟೆ ಮಾತ್ರ ಕೊಟ್ಟಿದ್ದೀರಾ ನೀವು. ಓಕೆ, ಅಂಡ್ ಮೂರನೇ ನಾನು ನಿಮ್ಗೆ ಕೊಟ್ಟಿದ್ದು ಕುದುರೆ ಕೊಟ್ಟಿದ್ದೀರಾ. ಬರೀ ಕುದುರೆ ಇದೆಯಾ? ಇಲ್ಲ ಅಲ್ವಾ? ಅದನ್ನು ಅರ್ಧ ಕೊಟ್ಟಿದ್ದೀರಾ. ಅರ್ಧ ಕೊಟ್ಟಿದ್ದೀರಾ. ಅರ್ಧ ತಗೋತೀನಿ. ಕೊನೆಯದಾಗಿ ನಾನು ನಿಮಗೆ ಕೇಳಿದ್ದು ಎಲ್ಲಿ ಹೋದ್ರು?
Yes. ಇದು ಕರೆಕ್ಟ್ ಆಗಿ ಇದು ವಾದ್ಯ ನುಡಿಸೋರು ಅಂತ ಹೇಳಿದ್ರಿ. Correct. ಸೂಪರ್. ಸೊ ಅಲ್ಲಿಗೆ ಸೊಸೆ 3, ಅತ್ತೆ 3.5 ಪಾಯಿಂಟ್ ತಗೊಂಡು ಅತ್ತೆ Yes. ವಿನ್ ಆಗಿದ್ದಾರೆ. ಬರ್ಲಿ ಒಂದು ಚಪ್ಪಾಳೆ. ಸೊ 3 ವರೆ ಜಾಸ್ತಿ ತಗೊಂಡು ಗೆದ್ದಿದ್ದೀರಾ. ಆಕ್ಚುಲಿ ನಿಮ್ಗೂ ವರೆ ಸಿಕ್ತಿತ್ತು. ಹೌದು. ಪಕ್ಷಿನ ಬದಲು ಕೋಳಿ ಎಂದಿದ್ರೆ ಆಗಿರೋದಪ್ಪ ಹೌದು. ಅಲ್ವಾ? ಇರ್ಲಿ ಬಿಡಿ, ಅತ್ತೆ ಗೆದ್ದಿದ್ದಾರೆ, ಖುಷಿ Yes, ಇದೆ. ಅತ್ತೆ ಖುಷಿ. ನೀವೇ. ಎಸ್ ಸೊ ವೀಕ್ಷಕರೇ, ಇದಾಗಿತ್ತು ಸ್ಮಾರ್ಟ್ ಮೂಜಿನ ಆಟ. ಸೊ ಬರೀ ಆಟ ಆಡೋದು ಜೋಶು ಅಷ್ಟೇ ಅಲ್ಲ, ಆಡೋದಕ್ಕೂ ರೆಡಿ ಆಗಿದ್ದಾರೆ ಅತ್ತೆ ಸೊಸೆ. ಏನ್ ಅವ್ರನ್ನ ಕಡಿಮೆ ಅನ್ಕೊಂಡಿದ್ದೀರಾ? ಅದು ಮುಂದಿನ ಹಂತದಲ್ಲಿ. ಸೊ ನೀವೆಲ್ಲ ಹೋಗದೆ ಕಾಯ್ತಾ ಇರಿ, ನೋಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯರು. ಸೊ ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಫುಲ್ ನಾನು ಗೆದ್ದಿದ್ದೀನಿ, ಬೊಂಬೆಗಳನ್ನ ನಾನು ಇಟ್ಟಿದ್ದು, ಬೊಂಬೆ ನನಗೆ ಇವತ್ತು ಪಾಯಿಂಟ್ ಕೊಟ್ಟಿದೆ ಅಂತ ಖುಷಿಯಲ್ಲಿದ್ದಾರೆ. ಆ್ಯಂಡ್ ಸೊಸೆ ಜೋಶಲ್ಲಿದ್ದಾರೆ ಅಲ್ವಾ? ಖಂಡಿತ. ಓಕೆ, ಹಾಡಲ್ಲಿ ನೀವು ಗೆಲ್ಲಿ, ಸಪೋರ್ಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಬಟ್ ಗೆಸ್ ಮಾಡ್ಬೇಕು ನೀವು. Yes, Okay? ಖಂಡಿತ. ಅದಕ್ಕೆ ಮುಂಚಿತವಾಗಿ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ 3 ಹಾಡುಗಳ ಚರಣಗಳನ್ನ ನಾನು ಹಾಡ್ತೀನಿ. ನಿಮ್ಮಿಬ್ರಲ್ಲಿ ಯಾರಿಗೆ ತಕ್ಕಂತ ಗೊತ್ತಾಗುತ್ತೋ ನೀವು ಸಡನ್ ಆಗಿ ಅದನ್ನ ಅಲ್ಲಿಂದನೇ ಕ್ಯಾಚ್ ಮಾಡಿ ಹಾಡನ್ನ ಅಲ್ಲಿಂದನೇ ನೀವು ಮುಂದುವರಿಸಬಹುದು ಅಥವಾ ಪಲ್ಲವಿಯಿಂದನೂ ಹಾಡ್ಬೋದು. ಮೊದಲನೇ ಹಾಡು ಈ ರೀತಿಯಾಗಿದೆ. ವೆರಿ ಸಿಂಪಲ್, ತುಂಬಾ ಚೆನ್ನಾಗಿದೆ ಹಾಡು. ವೀಕ್ಷಕರೇ, ಮನಸ್ಸಿ ತಪ್ಪಿದ್ರೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹಾಡೋದಕ್ಕೆ. ರೆಡಿ? ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ, ತುಂಬಿಕೋ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಚಪ್ಪಾಳೆ. ಅತ್ತೆ ಸಿಕ್ಕಿದೆ ಪಾಯಿಂಟ್. ನೋಡು, ಗೆದ್ದಿದ್ದೀರಾ. ಹಾಡಲ್ಲಿ ನಾನು ಗೆಲ್ತೀನಿ ಅಂತ ಸವಾಲಿದೆ ಅಲ್ಲಿ. ಸೊ ಮುಂದಿನ ಹಾಡಿನ ಚರಣ ಈ ರೀತಿ ಆಗಿದೆ, ಕೇಳಿಸ್ಕೊಳ್ಳಿ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಗಾಳಿಪಟ ಆಕಾಶ ಇಷ್ಟೇ ಹಾಕಿದೆಯೋ ನನ್ನೈ ನನ್ನೈ, ಈ ಭೂಮಿ ಕಷ್ಟ ಆಗಿದೆಯೋ ನನ್ನೈ ನನ್ನೈ, ಈ ಪ್ರೀತಿ ಬೇಕಿಲ್ಲ ಈ ಸ್ಥಿತಿ, ಮುಗಿಲನ್ನೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಹಾರು ಗಾಳಿಪಟ. ವೆರಿ ನೈಸ್. ನೋಡಿ ಹೆಂಗೆ 2 ಪಾಯಿಂಟ್ ಸಿಕ್ಕಿದೆ. ನೋಡೋಣ ಲಾಸ್ಟ್. ಅದನ್ನು ಗೆಲ್ಲಿ. ನನ್ನ ಬೆಂಬಲ ನಿಮ್ಗೆ. ಪ್ರಯತ್ನ ಪಡ್ತೀನಿ. ಎಲ್ಲ ಅತ್ತೆಂದ್ರೂ ನನ್ನ ಬೆಂಬಲ ಇರುತ್ತೆ. ಆಮೇಲೆ ಮೊಲ ತರ ಆಗೋಗಿದೆ. ಅತ್ತೆ ಸ್ಮಾರ್ಟ್ ಆಗಿದ್ದಾರೆ. ಓಕೆ, ಸೊ ಅಂಡ್ ಲಾಸ್ಟ್ ಹಾಡಿನ ಚರಣ ಈ ರೀತಿ ಆಗಿದೆ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಗುದ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಓಕೆ, ಒಂದ್ಸರಿ ಒಟ್ಟಿಗೆ ಎಲ್ಲರೂ ಹಾಡೋಣ. ಚೆನ್ನಾಗಿದೆ. ಓಕೆ, 3, 2, 1. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ಇನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಸೂಪರ್. ಮತ್ತೆ ಯಾರು ಬಿಟ್ಕೊಡ್ಲಿಲ್ಲ. ಕಡೆ ಹಾಡು ಗೆಸ್ ಮಾಡಿದ್ರು. ಬಟ್ 1 ಪಾಯಿಂಟ್ ಅವ್ರಿಗೆ ಹೋಗಿದೆ. Yes. ಅಂಡ್ 2 ಪಾಯಿಂಟ್ ನಿಮಗೆ ಸಿಕ್ಕಿದೆ. ಅಲ್ಲಿಗೆ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಸೊಸೆ ಗೆದ್ದಿದ್ದಾರೆ. ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಸೂಪರ್. ವೀಕ್ಷಕರೇ, ಹಾಡನ್ನ ಹಾಡಿದ್ದಾರೆ ಅತ್ತೆ ಸೊಸೆ, ನಿಮಗೆ ರನ್ಸಿದ್ದಾರೆ ಅನ್ಕೋತೀನಿ. ಈ ಹಾಡಿನ ಒಂದು ಹುಮ್ಮಸ್ಸು ಅಥವಾ ಅದೊಂದೊಂಥರ ಹೊಸನ ಕೊಡುತ್ತೆ ಹಾಡಿದಾಗ ಅಲ್ವಾ, ಮನಸ್ಸು ಒಂಥರ ಹಗುರ ಅನ್ಸುತ್ತೆ ಅಲ್ವಾ. ಅದನ್ನೇ ಯಾವಾಗಲೂ ಕಾಪಾಡ್ಕೊಳ್ಳಿ ಅಂತ ಸುಮ್ಮನೆ ಇರಬೇಡಿ. ಕೇಳಿ ಸಂಗೀತನ, ಹಾಡಿ, ಮನಸ್ಸು ಹಗುರ ಆಗುತ್ತೆ, ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಶಕ್ತಿ ಸಂಗೀತಕ್ಕಿದೆ, ಅದಕ್ಕೆ ಈ ಸುತ್ತು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿಯಾಗಿ ಬೊಂಬೆ ಬಗ್ಗೆನೂ ಮಾತಾಡ್ತಾ ಹಾಡಾಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತ್ತೆ ಸೊಸೆಯರ ಅನಿಸಿಕೆ ಏನಿದೆ ಕೇಳೋಣ. ಮೊದಲನೇದಾಗಿ ಮೇಡಮ್ ಉಷಾ ಅವರಿಂದ ನಿಮ್ಮ ಅನಿಸಿಕೆ ದಯಮಾಡಿ ಹೇಳಿ. ನನಗೆ ಈ ಗೊಂಬೆಗಳನ್ನ ಇಡೋದು ಒಂದು ಹವ್ಯಾಸ ಆಗಿತ್ತು. ಅದೇ ಸಮಯಕ್ಕೆ ದೂರದರ್ಶನದವರು ನಮ್ಮನೆಗೂ ಬಂದು
ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದು ಮನೆಯವ್ರ ಥರನೇ ಇದ್ದು ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೆಲ್ಲ ಭಾಳ ಭಾಳ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಏನು ಹೇಳ್ತೀರಿ? ಅತ್ತೆ ಸೊಸೆಯರ ಮಧ್ಯೆ ಇರುವಂತಹ ಒಂದು ಸಂಬಂಧದ ಆಧಾರಿತವಾದಂತಹ ಕಾರ್ಯಕ್ರಮ ಇದು. ಅದನ್ನು ಇವಾಗ ನಾವು ಒಬ್ಬ ಮನೆಗೆ ಮಗಳಾಗಿರ್ತೀವಲ್ವ, ಸೊಸೆಯಾಗಿ ಬಂದಾಗಲೂ ಅದನ್ನೇನು ಬೇರೆ ಸೊಸೆ ಅಂತ ಬೇಡ, ಅಲ್ಲೂ ಆದಷ್ಟು ಅವಳು ಮಗಳಾಗೆ ಇದ್ದರೆ ಅತ್ತೆಗೂ ಸಂತೋಷ ಆಗುತ್ತೆ, ಆ ಮನೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಸೊಸೆನು ಮಗಳ ಅಂಡ್ ಅತ್ತೆನು ಅಮ್ಮನಾಗಿ ಅಲ್ವಾ? ನಾವು ಶಾಪಿಂಗ್ ಎಲ್ಲ ಹೋದಾಗ ತುಂಬಾ ಜನ ನಿಮ್ಮ ಮಗಳು ಬಂದು ಹೋದ್ಲು ಅಂತ ಹೇಳ್ತಿರ್ತಾರೆ. ಹೌದು. ಇಲ್ಲ ಅವಳು ಸೊಸೆ ಅಂತ ಹೇಳ್ತೀನಿ. ಇಲ್ಲ ಮೇಡಮ್, ಅವಳು ನೋಡಕ್ ನಿಮ್ಮ ಮಗಳಂಗೆ ಇದ್ದಾಳೆ. ಇಲ್ಲ ನೋಡಕ್ ಅಲ್ಲ, ನಾವು ಹಂಗೂ ಇದ್ದೀವಿ ಅಂತ ಹೇಳಿರ್ತೀನಿ ನಾನು. ಸಂತೋಷ ಮೇಡಮ್, ತುಂಬಾ ಸಂತೋಷ. ಹಾಗೆ ಇರ್ಲಿ ಆ ಬಾಂಧವ್ಯ. ಸೊಸೆಯ ಒಂದು ಅನಿಸಿಕೆಗಳನ್ನ ಈ ಕಾರ್ಯಕ್ರಮನೇ ತುಂಬ ಹೊಸದಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು ಒಂದು ಒಳ್ಳೆಯ ಪ್ರಯತ್ನ ಚಂದನ ವಾಹಿನಿಯವ್ರದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಸಂತೋಷ ಮ್ಯಾಮ್. ನಾವು ಕೂಡ ನಿಮಗೆ ಧನ್ಯವಾದ ಹೇಳ್ತೀವಿ, ಯಾಕೆಂದರೆ ನಮಗೂ ಕೂಡ ಆ ರೀತಿಯಾಗಿ ಸಹಕರಿಸಿ ನೀವು ಸಹ ಆಟದಲ್ಲಿ ಭಾಗವಹಿಸಿದಿರಿ. ಸೊ ಈ ನಿಟ್ಟಲ್ಲಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಪರವಾಗಿ ಅವರನ್ನು ಅಭಿನಂದಿಸುವಂತಹ ಸಮಯ. ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ. ಸೊ ಮೊದಲನೇದಾಗಿ ಅತ್ತೆ ಶ್ರೀಮತಿ ಉಷಾರಾವ್ ಅವರಿಗೆ ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಸೊಸೆ ಸಹನಾ ಪ್ರಸಾದ್ ಅವರು ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಅತ್ತೆ ಸೊಸೆ ಆಟದಲ್ಲಿ ಭಾಗಿಯಾದರೂ ಬೊಂಬೆಗಳ ವಿಚಾರನೂ ಇತ್ತು, ಅವರ ಒಂದು ಅಭಿರುಚಿಯೂ ಆಗಿತ್ತು, ಮತ್ತೆ ನಮ್ಮ ಸಂಸ್ಕೃತಿ ಪರಂಪರೆಯೂ ಹೌದು. ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ? ಅಗತ್ಯವಾಗಿ ಭಾಗವಹಿಸಬಹುದು, ಆದರೆ ಅದಕ್ಕೆ ಒಂದಷ್ಟು ವಿವರಗಳನ್ನು ನೀವು ನಮಗೆ ತಲುಪಿಸಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ, ವಿವರಗಳೇನಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಮತ್ತೆ ನಿಮ್ಮ ಅತ್ತೆ ಅಂದರೆ ಅತ್ತೆ ಸೊಸೆಯರಿಬ್ಬರ ಒಂದು ಹೆಸರು ಹಾಗೆಯೇ ವಯಸ್ಸನ್ನು ನೀವು ನಮಗೆ ತಿಳಿಸ್ಬೇಕಾಗುತ್ತೆ. ಇದರ ಜೊತೆಗೇನೆ ನಿಮ್ಮ ಒಂದು ವಿದ್ಯಾಭ್ಯಾಸ ಮತ್ತು ವೃತ್ತಿ ಹಾಗೆಯೇ ನಿಮ್ಮ ಹವ್ಯಾಸಗಳೇನಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಬರೆದು ಕಳಿಸಿ. ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತು ಪೂರ್ಣ ವಿಳಾಸ ಏನಿದೆ ಅದರೊಟ್ಟಿಗೆ ಬಹುಮುಖ್ಯವಾಗಿ ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ತೆಗೆದುಕೊಂಡಿರುವಂತಹ ಅದು ಇತ್ತೀಚಿನ ಭಾವಚಿತ್ರ, ಅದನ್ನು ನೀವು ನಮಗೆ ತಲುಪಿಸ್ಬೇಕಾಗತ್ತೆ. ಅದನ್ನು ನೀವು ಎರಡು ವಿಧಾನದಲ್ಲಿ ತಲುಪಿಸಬಹುದು. ಪತ್ರದ ಮೂಲಕನೂ ಕಳಿಸ್ಕೊಡ್ಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಒಂದು ವೇಳೆ ಪತ್ರದ ಮೂಲಕ ನೀವು ಕಳಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ಐಡಿ ಈ ರೀತಿಯಾಗಿದೆ ddSmartSosayendiru@gmail.com. ವೀಕ್ಷಕರೇ, ಮೈಸೂರಿನ ವಿಶೇಷ ಸಂಚಿಕೆ ನೋಡಿದ್ರಿ ಅಲ್ವಾ? ಬೊಂಬೆ ತರ ನಮ್ಮ ಸಂಬಂಧವನ್ನು ಕಾಪಾಡ್ಕೊಳ್ಳೋಣ ಅಲ್ವಾ? ಚೆನ್ನಾಗಿರುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.